ನಾವು ಕೃಷಿ ವಲಯಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ವಲಯಕ್ಕೆ ಸಂಬಂಧಪಟ್ಟಂಗೆ ನೋಡಿದ್ವಿ. ದೇಶದ ಬಹಳಷ್ಟು ಜನರು ಅನುಕೂಲ ಪಡಿತಾ ಇರುವಂತ ರೈಲ್ವೆ ಬಜೆಟ್ ವಿಚಾರವಾಗಿ ಏನು 40,000 ರೈಲ್ವೆ ಕೋಚ್ಗಳನ್ನ ಬದಲಾವಣೆ ಮಾಡುವಂತ ಬೋಗಿಗಳನ್ನ ಉನ್ನತ ಮಟ್ಟಕ್ಕೆ ಏರಿಸುವಂಥದ್ದು. ಅಂದ್ರೆ ಒಂದೇ ಭಾರತ್ನ ಕೋಚ್ಗಳನ್ನ ನೀವು ಬಹಳಷ್ಟು ಸಂದರ್ಭದಲ್ಲಿ ಓಡಾಡಿರ್ಬೋದು. ಬಹಳ ಉನ್ನತವಾಗಿ ಡಿಸೈನ್ ಮಾಡಿರುವಂತ ನಿರ್ಮಾಣ ಮಾಡಿರುವಂತ ಕೋಚ್ಗಳಾಗಿರುತ್ತಲ್ಲ. ಸೊ ಅಂತ ಒಂದೇ ಭಾರತ್ ಕೋಚ್ಗಳನ್ನಾಗಿ ಸುಮಾರು 40,000 ಕೋಚ್ಗಳನ್ನ ಬದಲಾಯಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. 3 ಪ್ರಮುಖ ರೈಲ್ವೆ ಕಾರಿಡಾರ್ಗಳನ್ನ ನಿರ್ಮಿಸುವಂತ ಗುರಿ ಹೊಂದಾಗಿದೆ. ಇದು ಈ ಲಾಜಿಸ್ಟಿಕ್ಸ್ ಸಂಬಂಧಪಟ್ಟಂಗೆ ಬಹಳ ಖರ್ಚು ವೆಚ್ಚ ಇದೆಯಲ್ವಾ, ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ಸಂಬಂಧಪಟ್ಟಂತೆ ಅದನ್ನ ಕಮ್ಮಿ ಮಾಡುವಂತ ನಿಟ್ಟಿನಲ್ಲಿ PM ಗತಿಶಕ್ತಿ ಯೋಜನೆಯ ಮುಖೇನವಾಗಿ 3 ಕಾರಿಡಾರ್ಗಳನ್ನ ರೈಲ್ವೆ ಕಾರಿಡಾರ್ಗಳನ್ನ ನಿರ್ಮಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಅದರಲ್ಲಿ ಒಂದು ಸಿಮೆಂಟ್ ಮಿನರಲ್ಸ್ಗೆ ಸಂಬಂಧಪಟ್ಟಾಗಿನ ಕಾರಿಡಾರ್ ಅನ್ನುವಂಥದ್ದು ಉಲ್ಲೇಖ ಆಗಿದೆ. ಎರಡನೇದಾಗಿ ಪೋರ್ಟ್ ಕನೆಕ್ಟಿವಿಟಿ ಕಾರಿಡಾರ್ ಅನ್ನುವಂಥದ್ದು, ಅಂದ್ರೆ ಬಂದರುಗಳಿಗೆ ಕನೆಕ್ಟ್ ಮಾಡುವಂತ ಕಾರಿಡಾರ್ ಅನ್ನುವಂಥದ್ದು ಉಲ್ಲೇಖ ಆಗಿದೆ. ಮೂರನೇದು ಹೈ ಟ್ರಾಫಿಕ್ ಇರುವಂತಹ ಕಡೆ ನಿರ್ಮಾಣ ಮಾಡಲಿಕ್ಕೆ ನಿರ್ಧರಿಸಲಾಗಿರುವಂತ ಅಥವಾ ಹೈ ಟ್ರಾಫಿಕ್ ರೆಡ್ಯೂಸಿಂಗ್ ಕಾರಿಡಾರ್ ಅನ್ನುವಂಥದ್ದೇನೋ ಒಂದು ಉಲ್ಲೇಖ ಆಗಿದೆ. ಅಂದ್ರೆ ಈ ಮೂರು ಕಾರಿಡಾರ್ಗಳ ಮುಖೇನವಾಗಿ ಸಂಪರ್ಕ ಸರಿಯಾಗಿ ಆಗಬೇಕು, ರೈಲ್ವೆ ಸಂಪರ್ಕ ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು. ನೋಡಿ, ಎರಡನೇದು ಇಂಧನ ಖನಿಜ ಸಿಮೆಂಟ್ ಕಾರಿಡಾರ್ ಅನ್ನುವಂಥದ್ದು, ಮೊದಲನೇದು ಪೋರ್ಟ್ ಕನೆಕ್ಟಿಂಗ್ ಕಾರಿಡಾರ್ ಅಂತ, ಮೂರನೇದು ಸಂಚಾರ ದಟ್ಟಣೆ ಕಾರಿಡಾರ್ ಅನ್ನುವಂಥದ್ದನ್ನ ಅಥವಾ ಹೈ ಟ್ರಾಫಿಕ್ ಕಾರಿಡಾರ್ ಅನ್ನುವಂಥದ್ದನ್ನ ನಿರ್ಧರಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ರೈಲ್ವೆಗೆ ಸಂಬಂಧಪಟ್ಟ ಹಾಗೆ ಪ್ರಯಾಣಿಕರ ಸೇಫ್ಟಿಗಾಗಿ ಅದಾದ ನಂತರದಲ್ಲಿ ಈ ಗೂಡ್ಸ್ ಗಳನ್ನೆಲ್ಲ ಸಾಮಾನು ಸರಂಜಾಮುಗಳನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ 3 ಕಾರಿಡಾರ್ಗಳನ್ನ ನಿರ್ಧರಿಸಲಾಗಿದೆ. ಹೇಗೆಂದ್ರೆ ರೈಲ್ವೆ ಜೊತೆಗೆ ಬಂದರು ಎರಡು ಕಡೆ ಕನೆಕ್ಟಿವಿಟಿ ಚೆನ್ನಾಗಿದ್ರೆ ಸೊ ನಿಮ್ಗೆ ಬಂದರಿನ ಮುಖೇನವಾಗಿ ಬೇರೆ ಬೇರೆ ದೇಶಗಳಿಂದ ತರುವಂತಹ ಸಾಮಾನು ಸರಂಜಾಮುಗಳನ್ನ ಅತಿ ಕಡಿಮೆ ವೆಚ್ಚದಲ್ಲಿ ರೈಲ್ವೆ ಮುಖೇನವಾಗಿ ಬೇರೆ ಬೇರೆ ಕಡೆ ಕಳಿಸೋಕೆಲ್ಲ ವ್ಯವಸ್ಥೆ ಆಗುತ್ತೆ. ಅಂಥದ್ದೆಲ್ಲ ಸರಿಯಾಗಿ ವ್ಯವಸ್ಥೆ ಇಲ್ಲ. ಈಗ ಗತಿಶಕ್ತಿ ಮುಖೇನವಾಗಿ ಅಂತ ವ್ಯವಸ್ಥೆಗಳನ್ನ ತರೋದಕ್ಕೆ ನಿರ್ಧರಿಸಲಾಗಿದೆ. ನಗರ ಸಾರಿಗೆ ಸಂಪರ್ಕಕ್ಕಾಗಿ ಮೆಟ್ರೋ ಹಾಗೆ ನಮೋ ಭಾರತ್ ಅನ್ನ ಒಳ್ಳೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಸಣ್ಣ ಪುಟ್ಟ ನಗರಗಳಿಗೂ ಕೂಡ ಮಹಾನಗರಗಳ ಪಕ್ಕದಲ್ಲೇ ಇರುವಂತ ನಗರಗಳಿಗೆ ಮೆಟ್ರೋ ಕನೆಕ್ಟಿವಿಟಿ ಕೊಟ್ರೆ ಈ ಮಹಾನಗರಗಳ ಮೇಲೆ ಇರುವಂತ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅದು ಬಹಳ ವರ್ಷಗಳಿಂದ ಕೇಳ್ಬರ್ತಾ ಇರುವಂತ ಮಾತು. ಅದನ್ನ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಭರವಸೆಯನ್ನ ಕೊಡ್ತಾ ಇದೆ. ಈ ರೈಲ್ವೆಗೆ ಸಂಬಂಧಪಟ್ಟಾಗೆ ಏನು ಉಲ್ಲೇಖ ಆಗಿದೆ ಇವತ್ತು ಬಜೆಟ್ ನಲ್ಲಿ, ಬನ್ನಿ ಕೇಳೋಣ. Railways. 3 major economic railway corridor programs will be implemented. These are energy, mineral and cement corridor. Number 2, port connectivity corridors. And number 3, high traffic density corridors. The projects have been identified under the PM Gati Shakti for enabling multimodal connectivity. They will improve logistics efficiency and reduce cost. The resultant decongestion of the high traffic corridors will also help in improving operations of passenger trains, resulting in safety and higher travel speed for passengers. Together with dedicated freight corridors, these 3 economic corridor programs will accelerate our GDP growth and reduce logistic costs. 40,000 normal rail bogies will be converted to Vande Bharat standards to enhance safety, convenience and comfort of passengers.